ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಭಾನುವಾರದ ಈ ಮುಂಜಾವಿನ ಆರಾಧನೆಗಾಗಿ ಸ್ನೇಹಿತರೊಟ್ಟಿಗೆ, ಮಕ್ಕಳೊಟ್ಟಿಗೆ, ತಂದೆ ತಾಯಿಗಳೊಟ್ಟಿಗೆ, ಬಂಧು ಬಾಂಧವರೊಟ್ಟಿಗೆ ಕುಳಿತುಕೊಂಡು ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಆನ್ಲೈನ್ನಲ್ಲಿ ಸೇರಿ ಬಂದಿರುವಂಥ ನಿಮ್ಮೆಲ್ಲರನ್ನ ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ನಮ್ಮ ಪರಿಶುದ್ಧನಾದಂಥ ಯೇಸುವಿನ ಮಧುರವಾದ ನಾಮದಲ್ಲಿ ವಂದಿಸಿ ನಿಮ್ಮನ್ನು ನಾವು ಸ್ವಾಗತ ಮಾಡುವರಾಗಿದ್ದೇವೆ. ದೇವರು ನಿಮ್ಮನ್ನು ಸಂಪೂರ್ಣವಾಗಿ ತನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ನಿಮಗೆ ಬೇಕಾದ ಶಾಂತಿ, ಸಮಾಧಾನ, ಸಂತೋಷ ಎಲ್ಲವನ್ನು ಕೊಟ್ಟು ದೇವರು ನಿಮ್ಮನ್ನ ಸಮೃದ್ಧಿಯಾಗಿರಲಿರುವುದಾಗಿ ನಾವು ಆಶಿಸುವವರಾಗಿದ್ದೇವೆ. ಬನ್ನಿ ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವಂಥ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ತಗ್ಗಿಸೋಣ. ಆತನಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಬರೆದು ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತೆ, ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸುವಂತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತೇವೆ. ದೇವಾ, ನೀನು ಪರಿಶುದ್ಧನು, 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 ದೂತಗಣಗಳ ಒಡೆಯನು, ಆಲೋಚನಾಕರ್ತನು, ನೀತಿನಾದ ತಂದೆ, ಪರಲೋಕದ ತಂದೆ, ದೇವರಗಳನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಯ ಕರ್ತನು, ನಮ್ಮನ್ನು ಕಾಣುವಂಥ ದೇವರು, ನಮ್ಮನ್ನು ನೋಡುವಂಥ ದೇವರು, ನಮ್ಮ ಬಂಡೆಯು, ನಮ್ಮ ಕೋಟೆಯು, ನಮ್ಮ ದುರ್ಗವು ಎಲ್ಲವೂ ಕೂಡ ನೇಮಿಸುವ ಇವತ್ತಿನ ದಿವಸ ನಾವು ಉಳಿದಿರುವುದು ನಿನ್ನ ಕೃಪೆಯ ಹೊರತು ಹೋಗುವುದಲ್ಲಪ್ಪ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು, ನಿನ್ನ ಪ್ರಸನ್ನತೆಯಿಂದ ಈ ಸ್ಥಳಗಳನ್ನು ತುಂಬಿಸು, ನಿನ್ನ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ನೀವು ನಡೆಸು ಕರ್ತನೆ. ನಮ್ಮ ಸ್ತುತಿ ಆರಾಧನೆಯಲ್ಲಿ ವಾಕ್ಯದ ಸಮಯದಲ್ಲಿ ನಿನ್ನ ಆತ್ಮನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಡೆಸು. ನಿನ್ನ ಪ್ರಸನ್ನತೆಯಲ್ಲಿ ನಾವೇನನ್ನೂ ಮಾಡಲಾರೆವು. ನಿನ್ನ ಪ್ರಸನ್ನತೆ ಇಲ್ಲದೆ ನಾವೇನೂ ಅಲ್ಲ ಕರ್ತನೆ. ವಾದ್ಯ ಬಾರಿಸುತ್ತ ಮಗನನ್ನು ಕೂಡ ನಿನ್ನ ಹಸ್ತಿಗೆ ನಾವು ಅರ್ಪಿಸಿಕೊಳ್ತೇವೆ. ಆರಾಧನೆಗಾಗಿ ನಿಂತಿರುವಂತ ನಮ್ಮೆಲ್ಲರನ್ನು ಕೂಡ ನಿನ್ನ ಆಶೀರ್ವಾದ ಮಾಡಿ ಬಲಪಡಿಸು. ಮಾತ್ರವಲ್ಲದೆ ನಮ್ಮೊಟ್ಟಿಗೆ ಸೇರಿ ಆರಾಧನೆ ಮಾಡುವುದಕ್ಕಾಗಿ ಕುಳಿತಿರುವಂತ ಎಲ್ಲ ಮಕ್ಕಳ ಮೇಲೆ, ಕುಟುಂಬದ ಮೇಲೆ ನಿನ್ನ ಕೃಪೆಯನ್ನು ಸುರಿಸು, ನಿನ್ನ ಆತ್ಮನ ಬಲವನ್ನು ಸುರಿಸು. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಆಮೆನ್. ದೇವರ ಕೃಪೆ ನಮ್ಮೊಟ್ಟಿಗೆ ಇರುವುದಕ್ಕಾಗಿ ದೇವರಿಗೆ ಸ್ತುತಿಯನ್ನು ಸಲ್ಲಿಸೋಣ. ಪರಿಶುದ್ಧ ಆತ್ಮನೇ
ವರಗಳಿಂದ ತುಂಬಿಸು ಎಂಬಂತ ಹಾಡನ್ನು ನಾವು ಸಂತೋಷದಿಂದ ಎಲ್ಲಿ ಕುಳಿತಿದ್ದೀವೋ ಅಲ್ಲಿ ಚಪ್ಪಾಳೆಗಳನ್ನು ತಟ್ಟುತ್ತ ದೇವರ ಮಹಿಮೆಗಾಗಿ ಹಾಡುವ ಪ್ರೇರೆ. Govinda.
ಆತನ ನಾಮಕ್ಕೆ ಘನತೆಯನ್ನು ಸಲ್ಲಿಸೋಣ. ಸುಂದರವಾದ ಹೂವಿನ ಹಾಗೆ ನಮ್ಮ ಜೀವಿತವನ್ನು ಆತನು ರೂಪಿಸಿದಂತ ದೇವರಾಗಿದ್ದಾನೆ. ಆತನಿಗೆ ಏನನ್ನು ಕೊಡಲು ಸಾಧ್ಯ? ನಾವು ಆತನ ಪ್ರೀತಿಗೆ ಬದಲಾಗಿ, ಆತನ ಅದ್ಭುತವಾದ ಸೃಷ್ಟಿಗೆ ಬದಲಾಗಿ ನಾವೇನನ್ನು ಕೊಡಲು ಸಾಧ್ಯ? ಸುವಾಸನೆ ಭರಿತವಾದಂತ ಸಂಪೂರ್ಣವಾದ ಹೃದಯವಾದ ಆರಾಧನೆಯನ್ನ ಆತನಿಗೆ ಸಲ್ಲಿಸುವ ಪ್ರೇರಿ. ಬನ್ನಿ, ನಮಗೆ ಬರುವಂತ ಒಂದು ಹಾಡು, ನನ್ನ ಯೇಸುವೆ ನೋಡುವೆ ನಿನ್ನೆ, ಕರಗಳೆತ್ತಿ ಸ್ವರವೆತ್ತಿ ನಿನ್ನನ್ನು ಹಾಡುತ್ತೇನೆ ಎಂಬುದಾಗಿ ಹಾಡನ್ನು ಹಾಡಿಕೊಳ್ಳಿ. Studies away.
ಕಾಲದಲ್ಲಿ ನಾವು ದೇವರನ್ನು ಆರಾಧಿಸುವಂತ ಕೃಪೆ ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಅದ್ಭುತಕರವಾಗಿ ದೇವರು ನಡೆಸುತ್ತಾ ಬಂದಿದ್ದಾನೆ. 2ನೇ ವಾರ ಅಕ್ಟೋಬರ್ನಲ್ಲಿ 10ನೇ ತಾರೀಕು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಹೇಳೋಣ. ಮತ್ತು ಮುಂದಿನ ದಿನಗಳು ಆಶೀರ್ವಾದದಾಯಕವಾದಂಥ ದಿನಗಳು ಆಗಿವೆ, ಆಗಿರಲಿ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ ಎಂಬುದಾಗಿ ಧ್ಯಾನಿಕೊಳ್ಳೋಣ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ
ಸುಂದರವಾದಂತಹ ಒಂದು ಹಿಂದಿ ಗೀತೆ ರಾಹೋ ಮೇ ಕಾಟೆ ಅಗರ್ ಹೋ रुकना नहीं चलते जाना यीशु तेरे साथ है ये तू ವಿಶ್ವಾಸ करना ನಮ್ಮ ದಾರಿಯಲ್ಲಿ ಮುಳ್ಳು ಕಲ್ಲು ಕಷ್ಟಕರವಾದಂತಹ ಸನ್ನಿವೇಶ ಇದ್ರೂ ನಾವು ನಡೆಯುತ್ತಾ ಹೋಗಬೇಕು, ಯಾಕಂದ್ರೆ ನಮ್ಮ ಸ್ವಾಮಿ ನಮ್ಮೊಂದಿಗಿದ್ದಾನೆ. ನಮ್ಮನ್ನು ನಡೆಸುವಂತ ಮಾತ್ರ ಹೊತ್ತುಕೊಂಡು ನಡೆಯುವಂತ ಸ್ವಾಮಿ ಇದ್ದಾನೆ. रुकना नहीं चलते जाना यीशु तेरे साथ है ये तो विश्वास करना संसार के अंत तक ओ दुख से भरी है जिंदगी, मुसीबत भरे रास्ते, दुख दूर हो जाएंगे तेरे अगर तू यीशु के साथ। राहों में कांटे अगर हो, रुकना नहीं चलते जाना, यीशु तेरे साथ है।
ದಿವಸಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸುವ ಹಾಗೆ ನಾವು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಗೀತೆಯನ್ನು ಹಾಡಿಕೊಳ್ಳುತ್ತಾ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಪ್ರಾರ್ಥನಾ ಸಮಯ ಇದು ಪ್ರಾರ್ಥನಾ ಸಮಯ. ಪ್ರಾರ್ಥನಾ ಸಮಯ ಇದು ಪ್ರಾರ್ಥನಾ ಸಮಯ. ಉನ್ನತೋನ್ನತ ಸ್ತುತಿ ಮಾಡುವ ಆರಾಧನಾ ಸಮಯ. ಉನ್ನತೋನ್ನತ ಸ್ತುತಿ ಮಾಡುವ ಆರಾಧನಾ ಸಮಯ. ದೇವರು ಮಾನವರು ಒಂದಾಗುವ ಸಮಯ. ದೇವರು ಮಾನವರು ಒಂದಾಗುವ ಸಮಯ. ಪವಿತ್ರಾತ್ಮನೊಂದಿಗೆ ಮಾತಾಡುವ ಸಮಯ. ಪವಿತ್ರಾತ್ಮನೊಂದಿಗೆ ಮಾತಾಡುವ ಸಮಯ. ಪ್ರಾರ್ಥನಾ ಸಮಯ ಇದು ಪ್ರಾರ್ಥನಾ ಸಮಯ. ಇದು ಪ್ರಾರ್ಥನಾ ಸಮಯ. ಇದು ಪ್ರಾರ್ಥನಾ ಸಮಯ. ಕರ್ತನಲ್ಲಿ ಪ್ರಿಯರೇ, ಅಕ್ಟೋಬರ್ 10ನೇ ತಾರೀಕು ಈ ಭಾನುವಾರದಂದು ದೇವರಿಗೆ ಸ್ತೋತ್ರ ಹೇಳುವಂತ, ದೇವರ ಕೃಪೆಯನ್ನು ಅನುಭವಿಸಿ ದೇವರನ್ನು ಕೊಂಡಾಡುವಂತ ಸಮಯ ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಮ್ಮನ್ನು ನಾವು ಈ ವಾಕ್ಯಕ್ಕೋಸ್ಕರವಾಗಿ ಸಿದ್ಧಪಡಿಸಿಕೊಳ್ಳೋಣ. ಕರ್ತನೆ ದಯಾಮಯ ಸ್ವಾಮಿ, ಪರಿಶುದ್ಧನಾದ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಬರುವಂತ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಪಾಪಿಯಾದ ನನ್ನನ್ನು ಕ್ಷಮಿಸು ಎಂಬುದಾಗಿ ಆ ಹೊತ್ತು ಸುಂಕದವನು ಹೇಳಿದಂಥ ಪ್ರಾರ್ಥನೆ ನೆನಪಿಗೆ ತಂದುಕೊಳ್ಳುತ್ತೇನೆ. ಸ್ವಾಮಿ, ನಮ್ಮನ್ನು ಕ್ಷಮಿಸಪ್ಪ, ನಮ್ಮನ್ನು ಕೈ ಹಿಡಿದು ನಡೆಸಪ್ಪ. ವಿಶೇಷವಾಗಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸು. ನಾವಂತೂ ಏನು ಇಲ್ಲದವರೆಂಬುದಾಗಿ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಪಾದದ ಸಾನ್ನಿಧ್ಯಕ್ಕೆ ಸಮರ್ಪಿಸಿಕೊಳ್ಳಲು ಬೇಕಾದಂಥ ನಿನ್ನ ಆತ್ಮದ ಬಲವನ್ನು ಕೊಡು. ಮತ್ತು ನಿನ್ನಲ್ಲಿ ನಿರೀಕ್ಷಿಸಿ ನಿನ್ನ ವಾಕ್ಯದ ಬಲದಿಂದ ಬಲ ಹೊಂದಿದಂಥವರಾಗಿ ಅನೇಕ ನಿನ್ನ ಆಶೀರ್ವಾದಗಳನ್ನು ಅನುಭವಿಸುವಂಥ ಮಕ್ಕಳು, ಸಾಕ್ಷಿ ಹೇಳುವಂಥ ಮಕ್ಕಳಾಗುವಂತೆ ನಮ್ಮನ್ನು ನಡೆಸು. ಇವತ್ತು ಕೊಡುವಂಥ ನಿನ್ನ ವಾಕ್ಯವು ನಮ್ಮನ್ನು ಬಲಪಡಿಸಲಿ. ಅಲ್ಪನು ಅಯೋಗ್ಯನಾಗಿರುವಂಥ ಈ ನಿನ್ನ ಸೇವಕನನ್ನು ನಿನ್ನ ಶಿಲುಬೆಯ ಅಡಿಧಾವರಲ್ಲಿ ಮುಚ್ಚಿಟ್ಟು ನೀನೇ ಮಾತನಾಡು. ಕರ್ತನೆ, ನನ್ನ ಶರಣನೆ, ನನ್ನ ಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯ ಜ್ಞಾನ ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಇವತ್ತು ವಿಶೇಷವಾಗಿ ಕಳೆದ 9 ತಿಂಗಳು ದೇವರು ನಡೆಸಿ 10ನೇ ತಿಂಗಳ 2ನೇ ವಾರದಲ್ಲಿ ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಾನೆ. ಕಳೆದ ದಿವಸಗಳು, ಕಳೆದ 2 ವರ್ಷಗಳು ಕಠಿಣಕರವಾದಂಥ ವರ್ಷಗಳಾಗಿವೆ. ಇನ್ನು ಅನೇಕರ ಜೀವನದಲ್ಲಿ ಬಹಳಷ್ಟು ಸಮಯ ಈ ರೀತಿಯಾಗಿ ದುಃಖನೋ ಅಥವಾ ಕಾಯಿಲೆನೋ ಅಥವಾ ವಿವಿಧ ಸಮಸ್ಯೆಗಳಿಂದ ತುಂಬಿದೆ. ನಾವು ದೇವರ ವಾಕ್ಯದಲ್ಲಿ, ಅದು ವಿಶೇಷವಾಗಿ ಪ್ರವಾದಿಗಳು ನುಡಿಯುವಂಥ ಮಾತುಗಳು ನಾವು ನೋಡಬೇಕಾದ್ರೆ ಅನೇಕ ರೀತಿಯಾದಂಥ
ಕಠಿಣವಾದಂಥ ಸಮಯವನ್ನು ದಾಟಿದಂಥ ಇಸ್ರಾಯೇಲ್ ಜನ ಅವರ ಪಾಪದ ನಿಮಿತ್ತವಾಗಿ ಅನುಭವಿಸಿದಂಥ ಕೆಲವು ವಿಚಾರಗಳು ಅಥವಾ ಬೇರೊಬ್ಬರ ದಬ್ಬಾಳಿಕೆಯಿಂದ ಅನುಭವಿಸಿದಂಥ ಕಠಿಣವಾದಂಥ ದಿವಸಗಳು ಇವೆಲ್ಲವುಗಳು ಇದ್ದರೂ ದೇವರ ಅಪಾರವಾದಂಥ ಪ್ರೀತಿ, ಶಾಶ್ವತವಾಗಿರ್ತಕ್ಕಂಥ ಪ್ರೀತಿ, ಅದು ಅವರ ಜೀವನವನ್ನು ಬದಲಾಯಿಸುವಂಥದ್ದಾಗಿದೆ. ಈ ಪ್ರವಾದನೆಗಳು ಹೇಳುವಂಥವರು, ಪ್ರವಾದಿಗಳ ಮೂಲಕವಾಗಿ ದೇವರು ಎಲ್ಲರಿಗೂ ಒಂದು ನಿರೀಕ್ಷೆಯನ್ನು, ಹೊಸ ನಿರೀಕ್ಷೆಯನ್ನು ಕೊಡ್ತಾನೆ. ಏನು ನಿರೀಕ್ಷೆ ಅಂದರೆ ಮುಂದಿನ ದಿನಗಳು ಅದು ಒಳ್ಳೆಯದಾಗಿರುವಂಥದ್ದು, ಆಶೀರ್ವಾದದಿರುವಂಥದ್ದು ಆಗಿದೆ, ಆಶೀರ್ವಾದ ತರುವಂಥದ್ದು ಆಗಿದೆ. ಗುಡ್ ಡೇಸ್ ಅಹೆಡ್. ಇವತ್ತಿನ ಶೀರ್ಷಿಕೆ ಗುಡ್ ಡೇಸ್ ಅಹೆಡ್. ನಮ್ಮ ಪರಿಸ್ಥಿತಿ ನಾವು ನೋಡ್ತಾ ಇರಬೇಕಾದ್ರೆ ಅನ್ಕೊಳ್ತೀವಿ, ಇನ್ನೇನು ಒಳ್ಳೇದಾಗ್ತದೆ ನನಗೆ, ಆಗಕ್ಕೆ ಸಾಧ್ಯನೇ ಇಲ್ಲ. ನಥಿಂಗ್ ಗುಡ್ ಕ್ಯಾನ್ ಕಮ್ ಔಟ್, ನಥಿಂಗ್ ಗುಡ್ ಕ್ಯಾನ್ ಹ್ಯಾಪನ್. ಈ ಒಂದು ಪರಿಸ್ಥಿತಿಯಲ್ಲಿ ಮನಸ್ಥಿತಿ ಎಷ್ಟೋ ಜನದ್ದು ಹೋಗ್ಬಿಟ್ಟಿದೆ. ನನ್ನ ಜೀವನ ಆಗೋಯ್ತು, ನನ್ನ ಜೀವನದಲ್ಲಿ ನನ್ನ ಮಕ್ಕಳು ಕೈ ಬಿಟ್ಬಿಟ್ರು, ನನ್ನ ಜೀವನದಲ್ಲಿ ನಾನು ಯಾರು ನಂಬಿದ್ದೇನೋ ಅವರು ನನ್ನೊಂದಿಗಿಲ್ಲ, ನನ್ನ ಜೀವನದಲ್ಲಿ ಯಾವ ಸ್ಥಿತಿ ಅಥವಾ ಯಾವ ಕೆಲಸ ನಾನು ನಂಬ್ಕೊಂಡಿದ್ದೇನೋ ಅದು ನನ್ನಲ್ಲಿಲ್ಲ, ನನ್ನ ಜೀವನದಲ್ಲಿ ಯಾವುದು ನನ್ನನ್ನು ಉನ್ನತ ಸ್ಥಿತಿಗೆ ತಂದಿತ್ತೋ ಅದು ನನ್ನ ಕೆಳಗೆ ಬೆಳೆಸಿ ಆಯಿತು, ನನಗಿನ್ನೂ ಜೀವನ ಇಲ್ಲ ಎಂಬಂಥ ಅನೇಕ ಪರಿಸ್ಥಿತಿಗಳಲ್ಲಿರುವಂಥವ್ರು ನಾವು ನೋಡ್ತಾ ಇದ್ದೇವೆ ಇವತ್ತು. ಇಂಥ ಎಲ್ಲರಿಗೂ ಕೂಡ ಇವತ್ತು ದೇವರ ವಾಕ್ಯದಿಂದ ನಿಮಗೆ ನಿರೀಕ್ಷೆ ದೇವರು ಕೊಡುವಂತವನಾಗಿದ್ದಾನೆ. ಯಾಕಂದ್ರೆ he is a God who promises and he fulfills every promise that he makes. ನಮ್ಮ ದೇವರು ವಾಗ್ದಾನ ಮಾಡುವಂತ ದೇವರು, ನೆರವೇರಿಸುವಂತ ದೇವರು. ಯಾಕಂದ್ರೆ ಅವನು ನಂಬಿಗಸ್ತನಾಗಿರುವಂತ ದೇವರು. ಕರ್ತನಲ್ಲಿ ಪ್ರಿಯರೇ, we have to look at life with hope. ನಾವು ನಿರೀಕ್ಷೆಯಿಂದ ನೋಡ್ಬೇಕು. ಯಾಕೆ? ನಮ್ಮಲ್ಲಿರುವಂಥ ಸಾಮರ್ಥ್ಯದಲ್ಲಾಗಲಿ ಅಥವಾ ನಮ್ಮ ಒಳ್ಳೆತನದಲ್ಲಿರುವಂಥ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಸ್ಥಿತಿಯಲ್ಲಾಗಲಿ ನಿರೀಕ್ಷೆ ಅಲ್ಲ. ನಮ್ಮ ನಿರೀಕ್ಷೆ ಯಾರಲ್ಲಿ? ದೇವರಲ್ಲಿ. We need to put our hope in God and God will see that he will give us the good days ahead. ಆತನು ನಮಗೋಸ್ಕರವಾಗಿ ಒಳ್ಳೆ ದಿನಗಳನ್ನು, ಮುಂದಿನ ಒಳ್ಳೆ ಸಮಯವನ್ನು ನಮಗೆ ಕೊಡುವಂತವನಾಗಿದ್ದಾನೆ. ಇದನ್ನು ನಾವು ನಂಬುವಂತವರಾದರೆ ಖಂಡಿತವಾಗಿ ಇದನ್ನು ಹೊಂದಿಕೊಳ್ಳುತ್ತೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನ. ಮೊದಲನೇದಾಗಿ ನಾವು ಓದುವಂತ ವಾಕ್ಯ ಆಮೋಸನು 9ನೇ ಅಧ್ಯಾಯದ 13-14ನೇ ವಚನ. ಸುಂದರವಾದಂತ ಮಾತುಗಳು. ಯೆಹೋವನು ಇಂತೆನ್ನುತ್ತಾನೆ, ಆಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷಿ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು. ಬೆಟ್ಟಗಳು ದ್ರಾಕ್ಷಾರಸವನ್ನು ಸುರಿಸುವವು, ಎಲ್ಲಾ ಗುಡ್ಡಗಳು ಕರಗುತ್ತವೋ ಎಂಬಂತಿರುವುದು. ನಾನು ನನ್ನ ಜನರಾದ ಇಸ್ರಾಯೇಲರ ದುರವಸ್ಥೆಯನ್ನು ತಪ್ಪಿಸುವೆನು. ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ದ್ರಾಕ್ಷಿಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ಫಲ ವೃಕ್ಷಗಳನ್ನು ಬೆಳೆಯಿಸಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರೂ ಅವರನ್ನು ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ. ಇದು ದೇವರಾದ ಯೆಹೋವನ ನುಡಿ. ಯಾರಿಗೆ? ಆಮೋಸನ ಗ್ರಂಥದಲ್ಲಿ ನಾವು ನೋಡ್ಬೇಕಾದ್ರೆ ಜನರ ಅವರ ಕಾರ್ಯಗಳು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಎಂತಂದ್ರೆ ದಬ್ಬಾಳಿಕೆ ಮಾಡುವಂಥವರು, ಸಿರಿತನದಲ್ಲಿ ಮೆರೆಯುವಂಥವರು, ಇದೆಲ್ಲ ಆಮೋಸನ ಗ್ರಂಥದಲ್ಲಿ ದೇವರು ಹೇಳ್ತಾ ಇದ್ದಾನೆ. ನೀವು ಮೆರಿತಾ ಇದ್ದೀರಾ ಅಂತ ಹೇಳ್ತಾನೆ. He warns people of their attitude. ನಿಮಗೆ ಸಿರಿತನ ಇರ್ಬೋದು, ಅದ್ರ ಮೆರಿತಾ ಇದ್ದೀರಾ, ನೀವು ಸ್ಥಾನ ಇರ್ಬೋದು, ಮೆರಿತಾ ಇದ್ದೀರಾ ಅಂತ ದೇವರಿಗೆ ಎಚ್ಚರದ ಮಾತು ಹೇಳ್ತಾ ಇದ್ದಾನೆ. ಅವರು ದೇವರಿಂದ ದೂರವಾಗಿದ್ದಾರೆ. ದೇವರವರಿಗೆ ಎಲ್ಲಾ ರೀತಿಯಲ್ಲೂ ಎಚ್ಚರಿಕೆಯ ಮಾತನ್ನು ಆಮೋಸನಲ್ಲಿ ಹೇಳ್ತಾ ಇದ್ದಾನೆ. ಅಂಡ್ ವಾಟ್ ಇಸ್ ಇಂಪಾರ್ಟೆಂಟ್, ಆಮೋಸನಲ್ಲಿ ಏನ್ ಹೇಳ್ತಾನೆ? ನ್ಯಾಯವು ಹರಿಯಬೇಕು, ನದಿಯಂತೆ ಹರಿಯಬೇಕು. ದಟ್ಸ್ ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ ಗಾಡ್. ನ್ಯಾಯವಾದಂತವು ಇರಬೇಕು, ಅನ್ಯಾಯ ಅದು ಆಳಬಾರದು. ಇವತ್ತು ನಾವು ನೋಡ್ಬೇಕಾದ್ರೆ ಇನ್ಜಸ್ಟಿಸ್ ಇಸ್ ರೂಲಿಂಗ್ ಎವ್ರಿ ಸ್ಪಿಯರ್. ಪ್ರತಿಯೊಂದು ಸ್ಥಳದಲ್ಲಿ, ಸಂಸ್ಥೆಯಲ್ಲಿ ನಾವು ನೋಡುವಂಥದ್ದು ಅನ್ಯಾಯವೇ
ದಬ್ಬಾಳಿಕೆ ಮಾಡುವಂತದ್ದಾಗಿದೆ. ಆದ್ರೆ ನ್ಯಾಯವನ್ನು ಆಚರಿಸಬೇಕೆಂಬುದಾಗಿ ದೇವರ ವಾಕ್ಯ ಆಮೋಸನ ಗ್ರಂಥದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೊನೆಯಲ್ಲಿ ದೇವರ ವಾಕ್ಯ ಏನಂತಂದ್ರೆ, ದೇವರು ತನ್ನ ಜನರನ್ನು ಪುನಃಸ್ಥಾಪಿಸುವಂತವನಾಗಿದ್ದಾನೆ. ಒಳ್ಳೆ ಸಮಯವನ್ನು ತನ್ನ ಜನರಿಗೆ, ಯಾರು ಕಷ್ಟಕ್ಕೊಳಗಾಗಿದ್ದಾರೋ, ದಬ್ಬಾಳಿಕೆ ಒಳಗಾಗಿದ್ದಾರೋ, ಅವರ ಸ್ಥಾನ ಕಳ್ಕೊಂಡಿದ್ದಾರೋ, ದೇವರಲ್ಲಿ ನಂಬಿಕೆ ಇಟ್ಟು ದೇವರಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೋ ಅಂತವರಿಗೆ ಈ ಮಾತಾಡ್ತಾ ಇದ್ದಾನೆ. ಎಂತ ಮಾತಂದ್ರೆ ಸಮೃದ್ಧಿಯ ಮಾತಾಡ್ತಾ ಇದ್ದಾನೆ. ಏನಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆ ಯೆಹೋವನು ಇಂತೆನ್ನುತ್ತಾನೆ, ಆಹಾ ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವನ ಹಿಂದೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಎಷ್ಟು ನೀವು ಫಲ ಕೊಡ್ತೀಯೋ ಫಲ ಕೊಡೋಷ್ಟೊತ್ತಿಗೆ ತಿರುಗಿ ಇನ್ನೊಂದು ಆವೃತ್ತಿ ಹಾಕ್ಬೇಕಂತೆ, ಅಷ್ಟು ದೇವರು ಸಮೃದ್ಧಿ ಕೊಡ್ತಾ ಇದ್ದಾನಂತೆ. ವಾಟ್ ಅ ಬ್ಯೂಟಿಫುಲ್ ಅನಾಲಜಿ ದಟ್ ಗಾಡ್ ಇಸ್ ಗಿವಿಂಗ್ ಥ್ರೂ ಹಿಸ್ ಪ್ರಾಫೆಟ್ ಆಮೋಸ್. ಅವನು ಏನ್ ಹೇಳ್ತಾ ಇದ್ದಾನೆ, ಎಷ್ಟರ ಮಟ್ಟಿಗೆ ನಿಮ್ಗೆ ಇರ್ತಾರೆ ಸಮೃದ್ಧಿ, ಬೆಳೆ ಬರ್ತಾ ಇದ್ದಂಗೆ ಇನ್ನೊಂದು ಬಿತ್ತನೆ ಮಾಡ್ಬೇಕಂತ. ಅಂದ್ರೆ ವಾತಾವರಣ ಅಷ್ಟು ಚೆನ್ನಾಗಿ ದೇವರು ಕೊಟ್ಟಿದ್ದಾನೆ. ಮಳೆ, ಹಿಂಗಾರು ಮುಂಗಾರು ಮಳೆಗಳನ್ನು ದೇವರು ಕೊಡ್ತಾ ಇದ್ದಾನೆ, ಬೆಳೆಗಳನ್ನು ದೇವರು ಕೊಡ್ತಾ ಇದ್ದಾನೆ. ಇವತ್ತು ನಾವು ನೋಡ್ತೀವಿ ಅನೇಕ ಪರಿಸ್ಥಿತಿಗಳಲ್ಲಿ ಆಗಿಲ್ಲ. ದೇರ್ ಇಸ್ ನಥಿಂಗ್ ದಟ್ ಪೀಪಲ್ ಹ್ಯಾವ್. ಬರಗಾಲದ ಪರಿಸ್ಥಿತಿ, ಬಿದ್ದು ಹೋಗಿರ್ತಕ್ಕಂಥ ಪರಿಸ್ಥಿತಿ, ಯಾರು ಏನು ಇಲ್ಲವಾದಂತ ಪರಿಸ್ಥಿತಿಗಳು ನಾವು ಎದುರು ನೋಡ್ತಾ ಇದ್ದೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ತನ್ನ ಜನರು ಯಾವ ರೀತಿಯಲ್ಲಿ ಪುನಃಸ್ಥಾಪನೆ ಮಾಡಿದ್ರೆ ಅಬಂಡೆನ್ಸ್. ಇದು ದೇವರಿಂದಲೇ ಸಾಧ್ಯ, ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ. ನೋ ಮ್ಯಾಟರ್ ವಾಟ್, ಇಫ್ ಗಾಡ್ ಸ್ಟಾರ್ಟ್ಸ್ ರೆಸ್ಟೋರಿಂಗ್, nobody can stop it. ಇಲ್ಲಿ ಹೇಳ್ತಾನೆ, ನೀವು ಬಿತ್ತುವವನು ಉಳುವವನು ಕೊಯ್ಯುವವನ ಹಿಂದೆ. ಅಂದ್ರೆ ಮೊದಲನೇದಾಗಿ ಉಳುವವನು ಆತನು ಬೆಳೆ ಬರುವಾಗ ಅದರಿಂದನೇ ಬರ್ತಾ ಇದ್ದಾನಂತೆ. ಅಷ್ಟು ಮಾತ್ರ ಅಲ್ಲ, ಏನಂತೆ, ದ್ರಾಕ್ಷಿ ತುಳಿಯುವವನು ಬಿತ್ತುವವನ ಹಿಂದೆ. ಎಂತ ಅದ್ಭುತವಾದಂಥದ್ದು. ಸೊ ದ ಮೊಮೆಂಟ್ ಯು ರೀಪ್, ದ ಮೊಮೆಂಟ್ ಯು ಸ್ಟಾರ್ಟ್ ಹಾರ್ವೆಸ್ಟಿಂಗ್, ದರ್ ಇಸ್ ಅನದರ್, ಇನ್ನೊಂದು ಕ್ರಾಪ್ ಹಾಕ್ಲಿಕ್ಕೆ. ಅಂದ್ರೆ ಅಷ್ಟು ಅದ್ಭುತವಾಗಿ ದೇವರು ನಡೆಸುವಂತವನಾಗಿದ್ದಾನೆ. ಕರ್ತನಲ್ಲಿ ಬೇರೆ ದೇವರು ಹೇಳುವಂತ ಮಾತೆಂದ್ರೆ, ಎಲ್ಲ ರೀತಿಯಲ್ಲಿ ದ ಮೌಂಟೇನ್ಸ್ ಶಾಲ್ ಡ್ರಿಪ್ ಸ್ವೀಟ್ ವೈನ್ ಅಂಡ್ ಹಿಲ್ಸ್ ಶಾಲ್ ಫ್ಲೋ ವಿತ್ ಇಟ್. ಎಂತ ಅದ್ಭುತವಾದಂತ ಪರಿಸ್ಥಿತಿ ದೇವರು ಹೇಳ್ತಾರೆ ತನ್ನ ಜನರಿಗೆ. ಎಷ್ಟು ಅದ್ಭುತವಾದಂತ. ಅಷ್ಟು ಮಾತ್ರ ಅಲ್ಲ, ಏನ್ ಹೇಳ್ತಾ ಇದ್ದಾನಂತೆ, ಈ ಜನರು ಇಷ್ಟುವರೆಗೂ ಅನ್ಯಾಯ ಅನುಭವಿಸಿದ್ದಾರೆ, ಕಷ್ಟ ಅನುಭವಿಸಿದ್ದಾರೆ, ತಮಗೆ ಸರಿಯಾದಂತ ಆಹಾರ ಇಲ್ಲ. ಏನ್ ಹೇಳ್ತಾನೆ ಅಂತಂದ್ರೆ, 15ನೇ ವರ್ಷ ಹೋದ್ರೆ, ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು, ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರೂ ಅವರನ್ನು ಕಿತ್ತು ಹಾಕಲಿಕ್ಕೆ ಸಾಧ್ಯವಿಲ್ಲ. ಕರ್ತನಲ್ಲಿ ಪ್ರೇರೆ, when God gives it to you, nobody can take it away from you. ದೇವರು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಒಳ್ಳೆ ದಿವಸಗಳು ನಿಮ್ಗೆ ಬರ್ತದೆ ಅಂತ ಹೇಳ್ತಾ ಇದ್ದಾನೆ. ಮುಂದಿನ ದಿವಸಗಳು ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಹೇಳ್ತಾ ಇಲ್ಲ, ಐ ರಿಬಿಲ್ಡ್ ದೆಮ್, ರೆಸ್ಟೋರ್ ದೆಮ್. ಇಲ್ಲಿ 14ನೇ ವಚನದಲ್ಲಿ ಏನ್ ಹೇಳ್ತಾನೆ, ನನ್ನ ಜನರಾದ ಇಸ್ರಾಯೇಲ್ಯರು ದುರಾವಸ್ಥೆಯನ್ನು ತಪ್ಪಿಸುವೆನು, ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. All the broken, shattered, everything will be rebuilt. God will make you build it again. ಅಷ್ಟು ಮಾತ್ರ ಅಲ್ಲ, ಏನಂತೆ, ನೀವು ವಾಸಿಸುವಂತ ಆ ಸ್ಥಳಗಳು ಯಾರು ನಿಮ್ಮಿಂದ ಕಿತ್ತುಕೊಳ್ಳಲಾರರು. When God gives it to you, my friends, remember when the good days are coming and if the Lord is giving you. ಇವತ್ತು ಎಷ್ಟೋ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, even before something happens they want to grab it off. ಆದ್ರೆ ನನಗೆ ಒಳ್ಳೆ ದಿವಸ ಬರಬೇಕು ಅಂತಂದ್ರೆ ಬೇರೆಯವ್ರಿಗೆ ಅನ್ಯಾಯ ಮಾಡಿ ಆದ್ರೂ ನಾನು ಒಳ್ಳೇದು ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಮೌಲ್ಯಗಳೇ ಇಲ್ಲ, ನ್ಯಾಯ ಇಲ್ಲ, ಅನ್ಯಾಯವಾದ್ರೂ ಸರಿಯೇ, ಹೇಗಾದ್ರೂ ಸರಿ ನನಗೆ ಆ ಸ್ಥಾನ ಕಿತ್ಕೊಂಡು ಬಿಡ್ಬೇಕು, ಆ ಸ್ಥಾನಕ್ಕೆ ನಾನು ಬಂದ್ಬಿಡ್ಬೇಕು, ನನಗೆ ಆ ಒಂದು ಸ್ಥಾನದಲ್ಲಿ ನಾನು ಬಾಳಿಕೆ ಮಾಡ್ಬೇಕು, ಎಲ್ಲ ಅನುಭವಿಸ್ಬೇಕು, ನಾನು ಅದು ಸ್ಥಾನಕ್ಕೆ ಬಂದ್ಬಿಡ್ಬೇಕು. when it is not God's time and you pull it off for yourself, that will not be accepted. ಅಬ್ರಹಾಮ ಸಾರಳ ಜೀವನದಲ್ಲಿ ನಾವು ನೋಡ್ತೇವೆ, ಬಹಳಷ್ಟು ದಿವಸ ಮಕ್ಕಳಾಗ್ಲಿಲ್ಲ, ವಾಗ್ದಾನವಾದರೂ ಅವ್ರಿಗೆ ಇನ್ನೂ ಮಕ್ಕಳಾಗಿರ್ಲಿಲ್ಲ. ಆದ್ರೆ ಸಾರಳು ಹೇಳ್ತಾಳೆ, ಹಾಗರನ್ನು ಕೊಡ್ತಾಳೆ, ಯು ಕ್ಯಾನ್ ಹ್ಯಾವ್ ಅ ಸನ್. ಯಾರದು ಹುಟ್ಟುವಂಥದ್ದು? ಇಸ್ಮಾಯಲ್. ಬಟ್ ವಾಸ್ ಹಿ ದ ಸನ್ ಹೂ ಗಾಡ್ ಹ್ಯಾಡ್ ಪ್ರಾಮಿಸ್ಡ್? ನೋ. ಕರ್ತನಲ್ಲಿ ಪ್ರಿಯರೇ, ಡೋಂಟ್ ಜಂಪ್, ವೇಟ್ ಫಾರ್ ದ ಲಾರ್ಡ್ಸ್ ಟೈಮಿಂಗ್. ಮುಂದೆ ನಿಮಗೆ ಒಳ್ಳೆ ದಿವಸಗಳು ಬರ್ತವೆ. ಆ ಒಳ್ಳೆ ದಿವಸಗಳು ನಿಮಗೆ ದೇವರು ಕೊಡುವಾಗ ಏನಂತೆ, ಅದನ್ನ ನಿಮ್ಮಿಂದ ಯಾರು ಅದನ್ನ ಕಿತ್ತುಕೊಳ್ಳಲಾರು. when God has given it to you, my friends, when God is giving good time to you, good days to you, blessed time to you and all the blessings upon you, nobody can ever take it away from you. ಇದು ದೇವರ ವಾಯುವಂತ ಮಾತು. ದೇವರ ವಾಕ್ಯ ಕೊನೆಯದಾಗ ಹೇಳ್ತದೆ, ಇದು ನಿಮ್ಮ ದೇವರಾದ ಯೆಹೋವನ ನುಡಿ. this is the Lord's voice. this is what the Lord is saying. when you have been blessed, nobody can take it away from you. when God is waited for to give his blessings upon his people, nobody can ever snatch it away
from you. ಕರ್ತನಲ್ಲಿ ಪ್ರಿಯರೇ, ನೀವು ಅದಕ್ಕೋಸ್ಕರವಾಗಿ ಕಾದಿರಬೇಕು, ನೀವು ಅದಕ್ಕೋಸ್ಕರವಾಗಿ ನಿರೀಕ್ಷಿಸುತ್ತಿರಬೇಕು, ನೀವು ಅದಕ್ಕೋಸ್ಕರವಾಗಿ ನಂಬಿಕೆಯಿಂದ ದೇವರನ್ನು ನೋಡ್ತಾ ಇರಬೇಕು. Don't try to snatch it away from somebody. Wait for it and God will bless you at the right time and nobody can ever take it away from you. ಕರ್ತನಲ್ಲಿ ಪ್ರಿಯರೇ, ಎಷ್ಟೋ ಜನರು ಆ ಒಂದು ಅನುಭವದಲ್ಲಿದ್ದಾರೆ, ಏನೋ ಬಿದ್ದು ಹೋದಂತ ಅನುಭವದಲ್ಲಿದ್ದಾರೆ, ಅವರು ಒಳ್ಳೆ ಸ್ಥಾನದಲ್ಲಿದ್ದು ಆ ಸ್ಥಾನನೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಆದ್ರೆ wait for God's timing. When God puts you in His place, nobody can ever dislodge you. ಯಾರು ನಿಮ್ಮನ್ನು ಆ ಸ್ಥಳದಿಂದ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ. ದಾವೀದನಿಗೆ ಅರಸನಾಗಬೇಕೆಂಬುದಾಗಿ ಅಭಿಷೇಕ ದೇವರು ಮಾಡಿದ, ಆದ್ರೆ ಅಭಿಷೇಕ ಆಗಿದ್ದೆ ರಾಜ ಆಗಲಿಲ್ಲ. ಏನ್ ಮಾಡಿದ್ದು? ಫಸ್ಟ್ ಕೆಲಸ ಅವನಿಗೆ ಏನಿತ್ತು? ಹೋಗಿ ಕಿನ್ನರಿ ಬಾರಿಸುವಂತ ಕೆಲಸ ಕೊಟ್ಟಿದ್ದಾನೆ. ಆ ಕಿನ್ನರಿ ಬಾರಿಸುವಂತ ಕೆಲಸ ಆಯ್ತು. ಗೊಲಿಯಾತನನ್ನು ಕೂಡ ಆತನು ಕೊಂದು ಹಾಕುವಂತೆ ದೇವರು ಬಲ ಕೊಟ್ಟನು. ಆದ್ರೆ ಸೌಲನನ್ನು ಕೊಲ್ಲಬೇಕಂತಿದ್ದ. ಬಹಳಷ್ಟು ವರ್ಷಗಳು ಅಡವಿಯಲ್ಲಿ ದಾವೀದನು ಕಾಯಬೇಕಾಯಿತು. ಅವನಿಗೆ ಸಮಯ ಬರ್ತದೆ. ಏನಕ್ಕೆ? ಸೌಲನನ್ನು ಸಾಯಿಸುವಂತ ಸಮಯ ಒಂದ್ಸರಿ ಇಲ್ಲ, 2 ಸರಿ ಬಂತು. ಈ ಕೂಡ ಕೇಳಿ, ಆದ್ರೆ ದಾವೀದ ಹೇಳ್ತಾನೆ, ಅಭಿಷಕ್ತನನ್ನು ನಾನು ಮುಟ್ಟುವಂತಿಲ್ಲ, ನಾನು ಮುಟ್ಟೋದಿಲ್ಲ. ಬಿಕಾಸ್ he waited for God to give him, not him to take it away. ತಗೋಬಹುದಾಗಿತ್ತು ಅವನು. ಒಂದು ವೇಳೆ ಸೌಲನನ್ನು ಕೊಂದಿದ್ದಿದ್ರೆ ತಗೋಬಹುದಾಗಿತ್ತು. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಇಂಥ ದಿನ ಸಮಯ ಸಿಕ್ಕಿದ್ದಿದ್ರೆ ಬೇರೆನ ತುಳಿದ್ಬಿಟ್ಟು ನಾನು ನಿಂತ್ಕೋಬೇಕು ಅಂದಿದ್ರೆ ಅಯ್ಯೋ ಅಲ್ವಾ? ಇಮ್ಯಾಜಿನ್, ಜಸ್ಟ್ ಇಮ್ಯಾಜಿನ್ ವಾಟ್ ಪೀಪಲ್ ಕ್ಯಾನ್ ಡು. ಇನ್ನು ಏನು ಮಾಡಕ್ಕಾಗ್ದಿರೋನ್ನೇ ಮಾಡ್ಬಿಟ್ಟು ನಿಂತ್ಕೊಂಡ್ಬಿಡ್ತಾ ಇದ್ದಾರೆ. ಆದ್ರೆ ಅವನ ಸಮಯ ಸಿಕ್ಕಿದ್ದು, he goes there, cuts his garment, brings the bottle of water that he was having. ಹೇಳ್ತಾನೆ, ನಿನ್ನ ಹತ್ರ ನಾನು ಬಂದಿದ್ದೆ, ಆದ್ರೆ ನಿನ್ನ ನಾನು ಮುಟ್ಲಿಲ್ಲ. ನನ್ನ ಹಿಂದೆ ಯಾಕಿದೆಯಾ ಅಂತ ಕೇಳ್ತಾನೆ. ವೇಟ್ ಫಾರ್ ಯೋರ್ ಟೈಮ್. ಆಮೇಲೆ ದಾವೀದನನ್ನು ದೇವರು ಹೇಗೆ ಆಶೀರ್ವದಿಸಿದಂತೆ ಮೊದಲು ಕರ್ಕೊಂಡು ಹೋಗಿ ಹೆಬ್ರೋನಲ್ಲಿ ಅರಸನಾಗಿ ಮಾಡ್ತಾರೆ. ಕಿಂಗ್ ಆಫ್ ಜೂಡಾ. 2 ಕುಲಗಳಿಗೆ ಅರಸನಾಗ್ತಾನೆ. 10 ಕುಲದವ್ರು ಹೇಳ್ತಾರೆ, ನೋ ವಿ ಡೋಂಟ್ ವಾಂಟ್ ಟು, ನಮಗೆ ಬೇಡ ನೀನು. ಆದ್ರೆ ಅದೇ 10 ಕುಲದ ಹಿರಿಯರು ಬರ್ತಾರಂತೆ 7 ವರ್ಷದ ನಂತರ ಬಂದು ಕೇಳ್ತಾರೆ, ನೀನ್ ನಮಗೂ ಅರಸನಾಗು. ಆಗ ತಿರುಗಿ ದಾವೀದ ಕೇಳ್ತಾನೆ, ಲಾರ್ಡ್ ಶಲ್ ಐ ಗೋ? ನಾನು ಹೋಗ್ಲಾ? ಲಾರ್ಡ್ ಸೇಸ್ ಗೋ. ಆಗ ಹೋಗಿ ಅವನ ಯೆರೂಸಲೇಮನ್ನ ಅಲ್ಲಿ he makes it his capital. He waited for God. ಎಷ್ಟು ವರ್ಷ ಆಳ್ದ ಅಲ್ಲಿ? 33 years. So 2 ಸೇರಿ 40. 33 years he was the king. Nobody could ever win over David. ಯಾಕೆ? He waited for his time. Don't snatch it. ಎಷ್ಟೋ ಜನರು ಇವತ್ತು ನಾವೇನ್ ಮಾಡ್ತೇವೆ? ಕಿತ್ಕೊಳ್ತಾ ಇದ್ದೇವೆ. ಗುಡ್ ಟೈಮ್ ಐ ವಾಂಟ್. ಯಾಕೆ? ಎಷ್ಟು ದಿವಸ ಇರ್ತೀನೋ ಗೊತ್ತಿಲ್ಲ, ಇವತ್ತು ಸಿಕ್ಕಿದ್ರೆ ಸಾಕು, ಇಷ್ಟು ಸಿಕ್ಕಿದ್ರೆ ಸಾಕು. Don't worry my friends. When God has planned for you and when God is promising you good days, wait for him to give it to you. ಅವನು ನಿಮಗೆ ಖಂಡಿತವಾಗಿ ಕೊಡ್ತಾನೆ. ಯಾಕಂದ್ರೆ ನಮ್ಮ ದೇವರು ಏನಂತೆ, ನಮ್ಮ ತಂದೆ, ಈ ಲೋಕದಲ್ಲಿ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವಾಮಿ, ನೀನು ರೊಟ್ಟಿಯನ್ನು ಕೇಳಿದ್ರೆ ಕಲ್ಲನ್ನು ಕೊಡುವನೆ, ಮೀನನ್ನು ಕೇಳಿದ್ರೆ ಹಾವನ್ನು ಕೊಡುವನೆ. ಈ ಲೋಕದಲ್ಲಿರುವಂತ ನಿನ್ನ ತಂದೆಯೇ ನಿನ್ನನ್ನು ಅಷ್ಟು ಪ್ರೀತಿ ಮಾಡಿದ್ರೆ ಸೃಷ್ಟಿಕರ್ತನಾದಂತ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೇನೆ. ಗುಡ್ ಡೇಸ್ ಆರ್ ಕಮಿಂಗ್ ಫಾರ್ ಯು ಮೈ ಫ್ರೆಂಡ್ಸ್. ಗುಡ್ ಡೇಸ್ ಆರ್ ಕಮಿಂಗ್ ಅಹೆಡ್. ವೇಟ್ ಫಾರ್ ಇಟ್. ಅಂಡ್ ವೆನ್ ಗಾಡ್ ಗಿವ್ಸ್ ಇಟ್, nobody can ever snatch it. ಕರ್ತನಲ್ಲಿ ಪ್ರಿಯರೇ, ನಿಮ್ಮನ್ನು ದೇವರ ಸ್ಥಾನಕ್ಕೆ ಒಯ್ದು ಅಲ್ಲಿ ನಿಲ್ಲಿಸುವಾಗ ಯಾರು nobody can snatch it. Believe it and it will happen to you. Good days are ahead. ದೇವರು ನಿಮಗೆ ಒಳ್ಳೆ ದಿವಸಗಳನ್ನು ಕೊಡುವಂತವನಾಗಿದ್ದಾನೆ. ನಾವೀಗ ನೋಡ್ಕೊಳ್ಳೋಣ ಕೆಲವು ವಾಕ್ಯಗಳು. ನಾವು ನೋಡೋಣ ರೋಮಾಪುರ 8:25. ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದೇವೆ, ತಾಳ್ಮೆಯಿಂದ ಕಾದುಕೊಂಡಿರುವೆವು. We have to wait for it. ಯಾಕಂದ್ರೆ ದೇವರು ಅದ್ಭುತವಾದಂಥ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಒಳ್ಳೆಯದನ್ನೇ ಮಾಡುವಂತವನಾಗಿದ್ದಾನೆ ದೇವರು. ನಮಗೆ ಕಷ್ಟಕರವಾದ ಸನ್ನಿವೇಶ, ದುಃಖ, ಚಿಂತೆ, ಯೋಚನೆ ಎಲ್ಲ ಬಂದಾಗಲೂ ನಾವು ಕಾಣದೇ ಇರುವಂಥದ್ದಕ್ಕೋಸ್ಕರವಾಗಿ ಕಾದಿದ್ದೇವೆ. ಯಾಕೆ ಕಾಣದೇ ಇರುವಂಥದ್ದಂದ್ರೆ, ವಾಟ್ ಹಸ್ ಗಾಡ್ ಪ್ಲಾನ್ ಫಾರ್ ಅಸ್, ವಿ ಆರ್ ಲುಕಿಂಗ್ ಫಾರ್ ಇಟ್. ಆದರೆ ವಾಟ್ ವಿ ಶುಡ್ ಡೂ ಅಂತೆ ನಾವೇನ್ ಮಾಡ್ತಾ ತಾಳ್ಮೆಯಿಂದ ಕಾದಿರ್ಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್. ತಾಳ್ಮೆಯಿಂದ ಕಾಯೋದಂದ್ರೆ ವಿತ್ ಹೋಪ್, ನಿರೀಕ್ಷೆಯಿಂದ, ನಂಬಿಕೆಯಿಂದ. ದೇವರು ಖಂಡಿತವಾಗಿ ಒಳ್ಳೆ ದಿವಸ ಕೊಡ್ತಾನೆ, ಒಳ್ಳೆ ಸಮಯ ಕೊಡ್ತಾನೆ. ನಮ್ಮ ಜೀವಿತದಲ್ಲಿ ಇರುವಂತ ನಂಬಿಕೆಯಿಂದ ನಾವು ಕಾದಿರುವಂತವರಾಗಿರ್ಬೋದು. 103ನೇ ಕೀರ್ತನೆ 4 ಮತ್ತು 5ನೇ ವಚನ ಬಹಳ ಸುಂದರವಾದಂತಹ ಮಾತುಗಳಿಗೆ ಹೇಳಲ್ಪಟ್ಟಿದೆ. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಯಾವ ಕಿರೀಟದಿಂದ ನಮ್ಮನ್ನು ಶೃಂಗರಿಸ್ತಾನೆ? ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸ್ತಾನೆ. ಶ್ರೇಷ್ಠ ವರಗಳಿಂದ
ವರಗಳಿಂದ ನಿನ್ನ ಆಸೆಯನ್ನು ಈ ಹೊತ್ತು ಪೂರ್ತಿಗೊಳಿಸುತ್ತಾನೆ. ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ, ಶ್ರೇಷ್ಠ ವರಗಳಿಂದ ನಮ್ಮ ಆಸೆಯನ್ನು ಪೂರ್ತಿಗೊಳಿಸ್ತಾನೆ. ಹತ್ತಿಗೆ ಬರುವಂತೆ ತಿರುಗಿ ಯೌವನವನ್ನು ಬರಮಾಡ್ತಾನೆ. ಸೊ ಯು ಮೈ ಥಿಂಕ್ ದಟ್ ಯು ಹ್ಯಾವ್ ಲಾಸ್ಟ್ ಟೈಮ್. ನಿಮಗೆ ಸಮಯ ಕಳೆದು ಹೋಗಿದೆ, ನನಗೆ ಇನ್ಯಾವ ಒಳ್ಳೆ ದಿವಸ ಬರ್ತದೆ, ನಾನು ಇನ್ನೇನಾಗ್ತದೆ ನನ್ನ ಜೀವನದಲ್ಲಿ, ಕ್ಯಾನ್ ಐ ಎವರ್ ಎಂಜಾಯ್ ದ ಡೇಸ್, ಗುಡ್ ಡೇಸ್ ದಟ್ ಇಸ್ ಕಮಿಂಗ್. ಎಷ್ಟೋ ಜನ ಅನ್ಕೊಳ್ಬಹುದು, ನಂದು ಇಷ್ಟೊಂದು ಆಗೋಯ್ತಲ್ಲಪ್ಪ, ಐ ಹ್ಯಾವ್ ಲಾಸ್ಟ್ ಆಲ್ ದ ಸರ್ವಿಸ್, ನನ್ನ ಜೀವನದಲ್ಲಿ ನಾನು ಅನೇಕ ಸಮಯ ಕಳ್ಕೊಂಡ್ಬಿಟ್ಟಿದ್ದೇನೆ. ಆದ್ರೆ ಹೇಗೆ ನಾವು ಮಾಡೋದು ಅಂತ ನಾವು ಅನೇಕ ಜನರು ನಾವು ತಿಳ್ಕೊಳ್ಬಹುದು. ಹೌ ಡು ವಿ ಹ್ಯಾವ್ ದ ಟೈಮ್? ನನ್ನ ಯೌವನ ಕಳೆದು ಹೋಯ್ತು, ನನ್ನ ಸಮಯ ಕಳೆದು ಹೋಯ್ತು, ಇನ್ಯಾವಾಗ ನನ್ನ ಒಳ್ಳೆ ಸಮಯ ಬರ್ತದೆ? ಆ ಸಮಯ ಕೊಡುವಂತ ದೇವರಂತೆ ನನ್ನ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ, ಮತ್ತೆ ಹತ್ತಿಗೆ ಬರುವಂತೆ ತಿರುಗಿ ಯೌವನ ಬರ್ತದೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ನನ್ನ ಇಷ್ಟಾರ್ಥ ಅಂದ್ರೆ ನನಗೆ ಒಳ್ಳೆ ಸಮಯ ಕೊಡುವಂತ ದೇವರು ಅದನ್ನು ಅನುಭವಿಸಲಿಕ್ಕೆ ಶಕ್ತಿಯನ್ನು, ಸಮಯವನ್ನು ಮತ್ತು ಸಾಮರ್ಥ್ಯವನ್ನು ಕೂಡ ಕೊಡುವಂತವನಾಗಿದ್ದ. ಹತ್ತಿಗೆ ಬರುವಂತ ಯೌವನವನ್ನು ಕೂಡ ಬರಮಾಡ್ತಾನೆ. ಎಂತ ಅದ್ಭುತವಾದಂತ ಮಾತು ದೇವರು ಹೇಳ್ತದೆ. When the good days is being promised and we are going to get those good days, God will give the strength for us to enjoy those good days. This is what is the word of the Lord. ಕರ್ತನಲ್ಲಿ ಪ್ರಿಯರೇ, ನಮಗೆ ಒಳ್ಳೆಯ ದಿನ ಬರುವಾಗ ಅದನ್ನು ನಾವೇ ಮಾಡ್ಕೊಳ್ಳುವಾಗ ಒಂದು ವೇಳೆ ಅದನ್ನು ನಾವು ಅನುಭವಿಸದೇ ಇರುವಂತ ಸ್ಥಿತಿಯಲ್ಲಿ ಇರಬಹುದು. ಈಗೆಲ್ಲ ನಾವು ನೋಡ್ತೀವಲ್ಲ, ಯು ವಾಂಟ್ ಟು, ಇವತ್ತೆಲ್ಲರಿಗೂ ಅದೇ ಡಯಾಬಿಟೀಸ್ ಅವ್ರಿಗೆ ಅದೊಂದು, ಯು ಕ್ರೇವ್ ಫಾರ್ ಸ್ವೀಟ್ ನೋ, ಆದ್ರೆ ರಿಸ್ಟ್ರಿಕ್ಷನ್ ಇರುತ್ತೆ, ಇದು ತಿನ್ಬಾರ್ದು ಅದು ತಿನ್ಬಾರ್ದು ಹಂಗೆ ಅಂತ. ಯು ಮೇ ಹ್ಯಾವ್ ದ ಫೆಸಿಲಿಟಿ. ಯಾಕಂದ್ರೆ ಆವಾಗ ಒಂದು ಕಾಲದ ನಮಗೆ ತಿನ್ನಕ್ಕೆ ಸರಿಯಾಗಿರ್ಲಿಲ್ಲ, ಬಡತನ ಇತ್ತು, ವಿ ಕುಡ್ ನಾಟ್ ಅಫೋರ್ಡ್. ನೌ ವಿ ಕ್ಯಾನ್ ಅಫೋರ್ಡ್ ಬಟ್ ವಿ ಕ್ಯಾನ್ ನಾಟ್ ಈಟ್. ಯು ಕ್ಯಾನ್ ಅಫೋರ್ಡ್ ಇಟ್ ಬಟ್ ಯು ಕ್ಯಾನ್ ನಾಟ್ ಈಟ್. ಬಟ್ ವೆನ್ ಗಾಡ್ ಇಸ್ ಬ್ಲೆಸ್ಸಿಂಗ್ ಯು, ಇಟ್ಸ್ ನಾಟ್ ಲೈಕ್ ದಟ್. ಅವನು ಏನ್ ಮಾಡ್ತಾನಂತೆ, ತಿರುಗಿ ಹೋದ್ರೆ ಇದು 5ನೇ ವಚನ, 103 ಕೀರ್ತನೆ 5ನೇ ವಚನ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ನಿನ್ನ ಪೂರ್ತಿಗೊಳಿಸುತ್ತಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಹತ್ತಿಗೆ ಬರುವಂತೆ ನಿನಗೆ The beauty of it. ಕೊಡುತ್ತಾನೆ. ನಿನ್ನ ವರಗಳನ್ನು, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ. ಹತ್ತಿಗೆ ಬರುವಂತೆ ಯೌವನವನ್ನು ತಿರುಗಿ ಮಾಡಿ. This is the beauty of God. When He gives you the privilege, He also gives you the state to enjoy that. that's the beauty of God's blessing. ಯಾವಾಗ ದೇವರು ಒಳ್ಳೆ ದಿವಸಗಳು ಕೊಡ್ತಾನೋ ಈ ರೀತಿಯಾದಂತ ಆಶೀರ್ವಾದಗಳು ಕೊಡ್ತಾನೆ. ನಾವು ನೋಡ್ತೇವೆ ಜ್ಞಾನೋಕ್ತಿ 16ನೇ ಅಧ್ಯಾಯದ 3-4ನೇ ವಚನ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ನಿನ್ನ ಉದ್ದೇಶಗಳು ಸಫಲವಾಗುವವು. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಲ್ಲಿ ಸೃಷ್ಟಿಸಿದ್ದಾನೆ. ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನುಂಟು ಮಾಡಿದ್ದಾನೆ. ಇದು ಕಮಿಟ್ ಯುವರ್ ವೇಸ್ ಟು ದ ಲಾರ್ಡ್. ದೇವರ ಕೈಗಳಲ್ಲಿ ನಮ್ಮ ಎಲ್ಲ ಮಾರ್ಗವನ್ನು, ನಮ್ಮ ಯೋಚನೆಯನ್ನು, ನಮ್ಮ ಪ್ಲಾನ್ಸ್ ಎಲ್ಲವನ್ನು ಇಡುವಾಗ ಏನ್ ಮಾಡ್ತಾನೆ ದೇವರು? ಏನ್ ಮಾಡ್ತಾನಂತೆ? ಉದ್ದೇಶವನ್ನು ಸಫಲ ಮಾಡಿ. ನಿಮ್ಮ ಉದ್ದೇಶವನ್ನು ಸಫಲ. Put it before the Lord and He will beautify that. ಅದ್ಭುತಕರವಾಗಿ ಅದನ್ನು ಮಾಡುವಂತವನಾಗಿದ್ದಾನೆ. ಮತ್ತೆ Lamentations 3 verses 21-23. ಇದು ಪ್ರಲಾಪಗಳು 3ನೇ ಅಧ್ಯಾಯದ 21ರಿಂದ 23ನೇ ವಚನ. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ಅದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ. ಯಾವುದರಿಂದ ನಮಗೆ ನಿರೀಕ್ಷೆ ಇರುತ್ತೆ? ದೇವರ ಕರುಣೆಯಲ್ಲಿ ನಮಗೆ ನಿರೀಕ್ಷೆ ಉಂಟಾಗ್ತದೆ. ದೇವರು ನಮ್ಮನ್ನು, ನಮ್ಮ ಪರಿಸ್ಥಿತಿ, ಪ್ರಲಾಪಗಳು ನಾವು ನೋಡುವಾಗ ಬರೀ ಗೋಳು ಪ್ರಲಾಪಗಳಂದ್ರೆ ಇಟ್ಸ್ ಲ್ಯಾಮೆಂಟೇಷನ್ ಅಬೌಟ್ ದ ಸ್ಟೇಟ್ ಐ ಆಮ್ ಇನ್. ನನಗೆ ದುಃಖ ಆಗಿದೆ ಸ್ವಾಮಿ, ನನಗೆ ಕಾಯಿಲೆ ಇದೆ, ನನಗೆ ಸೋಲುಗಳಿದೆ, ನಮ್ಮ ಕೆಲಸದಲ್ಲಿ ನನಗೆ ಸಂಬಳ ಸರಿಯಿಲ್ಲ, ನಮ್ಮ ಮಕ್ಕಳು ಸರಿಗೆ ಓದ್ತಾ ಇಲ್ಲ, ನಮ್ಮ ಕುಟುಂಬದಲ್ಲಿ ಒಳ್ಳೆ ಸ್ಥಿತಿ ಇಲ್ಲ, ನಮ್ಮಲ್ಲಿ ಪ್ರೀತಿ ಇಲ್ಲ, ಯಾರು ನನ್ನ ನಂಬ್ತಾ ಇಲ್ಲ, ಬಿದ್ದೋಗಿದೆ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಆದರೆ ನಾನು ಏನಲ್ಲಿ ನಿರೀಕ್ಷಿಸಿದ್ದೇನೆ? ದೇವರ ಕರುಣೆಯಲ್ಲಿ ನನಗೆ ನಿರೀಕ್ಷೆ ಇದೆ. ಮುಂದೆ ನಾನು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ಆತನ ಕೃಪಾವರಗಳು ಅದು ನಿಂತು ಹೋಗು. When we put our trust in God, we will experience God's mercy and grace every morning. It will never stop, it will never cease. ಕರ್ತನಲ್ಲಿ ಪ್ರಿಯರೇ, ಪ್ರತಿ ದಿನವೂ ನಮಗೆ ಹೊಸದಾಗಿದೆ. ಅದಕ್ಕೆ ದೇವರ ಆಶೀರ್ವಾದವಾಗಿ ನಮಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ದಿವಸ ಕೊಡ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿರುವುದಾಗಬೇಕು. ಆಮೇಲೆ ಅವು ಪ್ರತಿದಿನವೂ ಹೊಸದಾಗಿದೆ. ದಿನದಿನವೂ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯಸಂಧತೆಯು ದೊಡ್ಡದು. ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು. ಆತನನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಯೆಹೋವನು ನನ್ನ ಪಾಲು. ರಿಮೆಂಬರ್, when you trust in God, when you hope in God, certainly the good days are ahead. ದೇವರು ನಮಗೆ ಆಶೀರ್ವಾದವಾಗಿ ಕೊಡುವಂತವನಾಗಿದ್ದಾನೆ. ಯೆಶಾಯನ ಪ್ರವಾದನ ಗ್ರಂಥ 25ನೇ ಅಧ್ಯಾಯದ 1ನೇ ವಚನ.
ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 25ನೇ ಅಧ್ಯಾಯದ 1ನೇ ವಚನದಲ್ಲಿ, ಲಾರ್ಡ್ ಯು ಆರ್ ಮೈ ಗಾಡ್, ಐ ವಿಲ್ ಎಕ್ಸಾಲ್ಟ್ ಯು ಅಂಡ್ ಪ್ರೇಸ್ ಯುವರ್ ನೇಮ್ ಫಾರ್ ಇನ್ ಪರ್ಫೆಕ್ಟ್ faithfulness you have done wonderful things planned long ago. ಯೆಹೋವನೇ, ನೀನೇ ನನ್ನ ದೇವರು, ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು, ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನು. ನಿನ್ನ ನಾಮವನ್ನು ಯಾಕೆ? ಹಿಂದೆಯೂ ಕೂಡ ಅದ್ಭುತಗಳನ್ನು ಮಾಡಿದ್ದಿ, ಮುಂದೆ ಮಾಡುವಂತವನಾಗಿದೆ. ಹಿಂದೆ ಅದ್ಭುತಗಳನ್ನು ಇಸ್ರಾಯೇಲ್ ಜನರು ಅದ್ಭುತಗಳನ್ನು ಅನುಭವಿಸಿದ್ರು. ಎಂಟೈರ್ ಜರ್ನಿ ದೇ ಹ್ಯಾಡ್ ಎಕ್ಸ್ಪೀರಿಯನ್ಸ್ ದಿ ಹ್ಯಾಂಡ್ ಆಫ್ ಗಾಡ್. ಅದ್ಭುತಗಳನ್ನು ಅನುಭವಿಸಿದ್ದಾರೆ. ಆದ್ರೂ ಅವರ ನಂಬಿಕೆ ಇಲ್ಲ. ಆದ್ರೂ ದೇವರು ಹೇಳ್ತಾನೆ, ನೀವು ಹೋಗುವಂತ ಸ್ಥಳ ನಾನು ನಿಮಗೆ ಕೊಡ್ತೇನೆ. ಎರಿಕೋ ಗೋಡೆ ಬೆಳೆಸಿದಂತ ದೇವರು, ಅರಸರುಗಳನ್ನು ಸೋಲಿಸುವಂತೆ ಜಯವನ್ನು ಕೊಟ್ಟಂತ ದೇವರು, ಯೆಹೋಶುವನು ಯುದ್ಧ ಮಾಡುವಾಗ ಸೂರ್ಯನನ್ನು ನಿಲ್ಲಿಸಿದಂತ ದೇವರು, ಆ ಒಂದು ಕಾನಾನ್ ದೇಶಕ್ಕೆ ಹೆಜ್ಜೆ ಇಟ್ಟಾಗ ಆ ಸ್ಥಳವನ್ನು ದೇವರ ವಶವಾಗಿ ಕೊಟ್ಟಂತ ದೇವರು, ಆ ಸ್ಥಳದಲ್ಲಿ ಬಿತ್ತನೆದುರು ಕೊಯ್ಯುವಂತ ಸ್ಥಿತಿಯನ್ನು ಕೊಟ್ಟಂತ ದೇವರು, ಕಟ್ಟಿಕೊಳ್ಳದ ಮನೆಗಳಲ್ಲಿ ವಾಸಿಸುವಂತೆ ಮಾಡಿದಂತ ದೇವರು, ಅವರಿಗೆ ಒಳ್ಳೆ ದಿನಗಳನ್ನು ಕೊಟ್ಟಿದ್ದನು. ಕರ್ತನಲ್ಲಿ ಪ್ರಿಯರೇ, ಇದು ದೇವರ ವಾಗ್ದಾನ ಈ ಜನರಿಗೆ. ಐ ವಿಲ್ ಗಿವ್ ಯು ದ ಲ್ಯಾಂಡ್ ಅಂಡ್ ಇಟ್ ವಿಲ್ ಬಿ ಫುಲ್. ಅದು ಪೂರ್ತಿಯಾಗಿರುವುದು, ನಿಮಗೆ ಸಮೃದ್ಧಿ ದೊರಕುವುದು. ದಿಸ್ ಇಸ್ ದ ಪ್ರಾಮಿಸ್ ಆಫ್ ಗಾಡ್. ಮೀಕನು 7ನೇ ಅಧ್ಯಾಯದ 11ನೇ ವಚನ. ಮೀಕನು 7ನೇ ಅಧ್ಯಾಯದ 11ನೇ ವಚನ ಬಹಳ ಸ್ಪಷ್ಟವಾಗಿ ದೇವರು ಪುನಃ ಕಟ್ಟುವಂತದ್ದನ್ನು ಇಲ್ಲಿ ಹೇಳುವಂತವನಾಗಿದ್ದಾನೆ. ಆಹಾ, ನಿನ್ನ ಪೌಳಿ ಗೋಡೆಗಳನ್ನು ಕಟ್ಟುವ ದಿನವು ಬರುವುದು, ಆ ದಿನದಲ್ಲಿ ನಿನ್ನ ಎಲ್ಲೆಯು ದೂರದ ತನಕ ವಿಸ್ತರಿಸಿಕೊಂಡಿರುವುದು. This is the beauty of God's blessing. ಏನಂತಂದ್ರೆ, ಆತನು ಪೌಳಿ ಗೋಡೆಗಳು ಬಿದ್ದು ಹೋಗಿರುವಂತದನ್ನು ಪುನಃ ಕಟ್ಟುವಂತೆ ದೇವರು ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ಏನ್ ಮಾಡ್ತಾನೆ ಅಂದ್ರೆ, ನಿನ್ನ ಎಲ್ಲೆಯು ದೂರದ ತನಕ ವಿಸ್ತರಿಸಲ್ಪಡುವುದು. ನಿನ್ನ ಎಲ್ಲೆ ಅಂದ್ರೆ ದ ಬೌಂಡ್ರೀಸ್. ಇವತ್ತು ನಿನಗೆ 40-60 ಇದ್ರೆ ನಿನಗೆ ಇನ್ನೂ ಜಾಸ್ತಿ. ದಟ್ಸ್ ನಾಟ್ ಇನ್ ಲೈಟರ್ ವೇನ್ ಐ ಆಮ್ ಸೇಯಿಂಗ್. ಅಂದ್ರೆ ನಿನಗೆ ಇರ್ತಕ್ಕಂಥದ್ರಿಂದ ಇನ್ನೂ ವಿಸ್ತಾರವಾಗುವುದು. ನೀನು ಯಾವ ಸ್ಥಿತಿ ನನಗಿದೆಯೋ ಅದಕ್ಕಿಂತ ಹೆಚ್ಚಿಸಲ್ಪಡುತ್ತೆ. God is not only rebuilding you to the state that you are in. ಇವತ್ತು ಎಷ್ಟೋ ಜನ ಏನಾಗಿದ್ದಾರೆ, ನಾವೊಂದು ಪರಿಸ್ಥಿತಿ, ಒಂದು ಸ್ಥಾನದಲ್ಲಿದ್ವಿ, ಬಿದ್ದೋಗ್ಬಿಟ್ಟಿದ್ವಿ. ಯಾವುದೋ ಒಂದು ಸ್ಥಿತಿಲಿದ್ವಿ, ಬಿದ್ದೋಗ್ಬಿಟ್ಟಿದ್ವಿ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ. God not only rebuilds you, He says He will extend your boundaries. This is the beauty of God's blessing. The good days which are coming ahead for you, He is not only rebuilding you, He is going to extend your boundaries. ಎಂತ ಅದ್ಭುತವಾದಂತ ಮಾತು ದೇವರಲ್ಲಿ ಹೇಳುವಂತವನಾಗಿದ್ದಾನೆ. ಹಬಕ್ಕೂಕ 3ನೇ ಅಧ್ಯಾಯ 19ನೇ ವಚನ, ಕಡೇ ವಚನಗಳಲ್ಲಿ ನಾವು ನೋಡುವಂತದ್ದು ಎಂತ ಅದ್ಭುತವಾದಂತ ಮಾತು ಇಲ್ಲಿ ಹೇಳಲ್ಪಟ್ಟಿದೆ. ಹಬಕ್ಕೂಕ 3ನೇ ಅಧ್ಯಾಯದ 19ನೇ ವಚನ, ಕಡೇ ವಚನ ಇದು. ಕರ್ತನಾದ ಯೆಹೋವನೇ ನನ್ನ ಬಲ. ಕರ್ತನಾದ ಯೆಹೋವನೇ ನನ್ನ ಬಲ. ನನ್ನ ಒಳ್ಳೆ ದಿವಸ ಬರ್ತದೆ ಎಂಬ ನಾನು ನಿರೀಕ್ಷೆ ಆಗಲಿ. ನನ್ನ ಬಲದಲ್ಲ, ನನ್ನ ಒಳ್ಳೆತನದಲ್ಲ, ನನ್ನಲ್ಲಿರ್ತಕ್ಕಂಥ ಯಾವುದೇ ಸಾಮರ್ಥ್ಯದಲ್ಲ. ಕರ್ತನು ನನ್ನ ಬಲವಾಗಿದ್ದಾನೆ. ಅದಕ್ಕೆ ಆಮೇಲೆ ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ವಾಟ್ ಅ ಬ್ಲೆಸ್ಸಿಂಗ್ ದಟ್ ಗಾಡ್ ಇಸ್ ಗಿವಿಂಗ್. ಏನಂತೆ? ನನ್ನನ್ನು ಜಿಂಕೆ ಕಾಲಿನಂತೆ ನನ್ನನ್ನು ಮಾಡ್ತಾನಂತೆ, ಚುರುಕು ಮಾಡ್ತಾನೆ. ನೀನು ಏನಾರು ಆಗಿರ್ಬೋದು, ಯು ಮೈಟ್ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್. ನಾವು ಹಾಡಿದ್ವಲ್ಲ, ನಾವು ಹಾಡುವಂತ ಹಾಡಂದ್ರೆ ರೆಕ್ಕೆ ಇಲ್ಲದೆ ಕೂಡ ನಾವು ಹಾಡ್ತೇವೆ. when it is presence of God and it is God's grace upon us, ಏನಂತೆ? ನಾವು ನಿಲ್ತೇವೆ, ಹಾಡ್ತೇವೆ. ನಾವು ಅದ್ಭುತವಾಗಿ ದೇವರು ನಮ್ಮನ್ನು ನಿಲ್ಲಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ನೋಡ್ತೇವೆ, ದೇವರು ತನ್ನ ಶಕ್ತಿಯನ್ನು ತನ್ನ ಜನರಲ್ಲಿ ತುಂಬುವಾಗ ಅದ್ಭುತಗಳು ನಡೀತವೆ. ಎಲಿಯನು ಅವನು ಬಹಳ ಬೇಸತ್ತು ಓಡ್ತಾ ಒಂದು ಮರದ ಕೆಳಗಡೆ ಅವನು ಮಲ್ಕೊಂಡು ಅವನು ಹೇಳ್ತಾನೆ, ಸ್ವಾಮಿ ನನಗೆ ಸಾಯ್ತೀನಿ, ಐ ಡೋಂಟ್ ವಾಂಟ್ ಇನಫ್, ಸ್ವಾಮಿ ನನ್ನ ಜೀವ ಸಾಕಾಗೋಯ್ತು. ದೇವದೂತ ಬಂದು ಮಲಗಿರುವಂಥವ್ನು ಎಬ್ಬಿಸ್ತಾನೆ, ರೊಟ್ಟಿ ಇದೆ ತಿನ್ನು, ನೀರಿದೆ ಕುಡಿ. ತಿರುಗಿ ತಿಂದು ಮಲ್ಕೋತಾನು. ಬೇಸರ ಆಗಿದ್ದವ್ರು ಮಲಗಕ್ಕೆ ಕಷ್ಟ, ಆದರೆ ಎಷ್ಟು ಸುಸ್ತಾಗಿರ್ಬೋದು ಅವನು, ಆದರೆ ದೇವರಲ್ಲಿ ಅವ್ರ ನಂಬಿಕೆ ಇದೆ. ಯು ಆರ್ ದೇರ್ ಟು ಟೇಕ್ ಕೇರ್ ಆಫ್ ಯು. ಮಲಗಿದಾನೆ, ತಿರುಗಿ ಎದ್ದೊಳ್ತಾನೆ, ಎಬ್ಬಿಸ್ತಾನೆ, ತಿನ್ನು ಕುಡಿ. ಯಾಕೆ? ಯು ಹ್ಯಾವ್ ಟು ವಾಕ್ ಫಾರ್ ಹೌ ಮೆನಿ ಡೇಸ್? 40 ರಾತ್ರಿ ಹಗಲು ನೀನು ನಡೆಯಬೇಕು. ಯಾವುದರಿಂದ? ಒಂದು ರೊಟ್ಟಿ and ನೀರಿಂದ. ಲುಕ್ ಅಟ್ ದ ವೇ ದಟ್ ದ ಲಾರ್ಡ್ ಕ್ಯಾನ್ ಗಿವ್ ಯು ದ ಸ್ಟ್ರೆಂತ್ ವಿತ್ ಇನ್ ಯು. He can change your
ಸಿಚುವೇಶನ್ ಅದ್ಭುತವಾಗಿ ನಿನ್ನಲ್ಲಿ ಬಲಹೀನತೆ ಇದ್ದಾಗ ಬಲವನ್ನು ತುಂಬಿಸಿ 40 ದಿವಸಗಳು ಆತನು ನಡೆಯುವಂತಹ ಶಕ್ತಿಯನ್ನು ದೇವರು ಕೊಟ್ಟನು. ಇಲ್ಲಿ ಹೇಳ್ತಾರೆ, ಜಿಂಕೆಯಂತೆ ನನ್ನ ಕಾಲುಗಳನ್ನು ಚುರುಕುಗೊಳಿಸುತ್ತಾನೆ. ಸೋತು ಹೋಗಿ ಬಿದ್ದು ಹೋಗಿ ಅನೇಕರು ನಮ್ಮನ್ನು ಬಹಳ ಹೀನಾಯವಾಗಿ ನಮ್ಮ ಬಗ್ಗೆ ಹೇಳ್ಬಹುದು. ಆದ್ರೆ when good days are coming, God will strengthen you that everybody will see. ಏನಂತೆ, you will walk in high places. ದೇವರ ವಾಕ್ಯ ಏನ್ ಹೇಳ್ತಾರೆ, ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಉನ್ನತ ಪ್ರದೇಶದಲ್ಲಿ ನನ್ನನ್ನು ನಡೆಸುತ್ತಾನೆ. ದಿಸ್ ಇಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್ ಮೈ ಫ್ರೆಂಡ್ಸ್. ಕರ್ತನಲ್ಲಿ ಪ್ರಿಯರೇ, ಒಳ್ಳೆಯ ದಿವಸಗಳು ನಮಗೆ ಬರುವಂತದ್ದಾಗಿದೆ. ಜೆಫನ್ಯ 3ನೇ ಅಧ್ಯಾಯದ 20ನೇ ವಚನ. ಎಲ್ಲ ಪ್ರವಾದನೆಗಳಲ್ಲಿ ಕಡೆಯದಾಗಿ ಯಾವ ರೀತಿಯಲ್ಲಿ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ ನೋಡಿ. ಕಡೆ ವಚನ ನೋಡ್ರಿ, ಇಲ್ಲಿ ಏನ್ ಹೇಳ್ತದೆ, at that time I will bring you in. At that time when I gather you together, for I will make you renowned and praised among all the peoples of earth, when I restore your fortunes before your eyes. ಆ ಕಾಲದಲ್ಲಿ ನಿಮ್ಮನ್ನು ಕರೆತರುವೆನು. ಹೌದು, ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು. ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. ಇದು ಯೆಹೋವನ ನುಡಿ. ಏನಂತೆ, ನಿಮ್ಮ ಕಣ್ಣೆದುರಿಗೆ ದುರಾವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ, ನಿಮ್ಮ ದುರಾವಸ್ಥೆ ಇದೆ, ಅದನ್ನು ತಪ್ಪಿಸ್ತೇನೆ ನಾನು, ಅದರಿಂದ ನಿಮ್ಮನ್ನು ಹೊರ ತರ್ತೇನೆ. ಯಾರು ನೋಡ್ತಾರಂತೆ? ಲೋಕದ ಎಲ್ಲಾ ಜನರು ನೋಡುವಂತೆ ದೇವರು ನಮ್ಮ ದುಸ್ಥಿತಿಯನ್ನು ತೆಗೆದುಹಾಕಿ ನಮಗೆ ಸುಸ್ಥಿತಿ ಕೊಡ್ತಾನೆ. He will give us a great time. ಏನಂತೆ, you will be praised ಅಂತೆ. ಯಾವ ರೀತಿಯಲ್ಲಂತೆ, ನಿಮ್ಮನ್ನು ಲೋಕದ ಸಕಲ ಜನಾಂಗಗಳು ಕೀರ್ತಿ ಸ್ತೋತ್ರಗಳಿಗೆ. ಯಾರನ್ನ ಮಾಡ್ತಾರೆ ಕೀರ್ತಿ ಸ್ತೋತ್ರ? ಯಾರನ್ನ ಮಾಡ್ತಾರೆ? ಉನ್ನತವಾದಂತ ಸ್ಥಿತಿಯಲ್ಲಿರುವಂತವ್ರು ಮಾಡ್ತಾರೆ. ದೇವರು ನಮ್ಮನ್ನು ಆ ಸ್ಥಿತಿಗೆ ನಡೆಸ್ತಾನಂತೆ. The good days are ahead. This is the word of the Lord. ಇದು ನೋಡಿ ಬಹಳ ಸ್ಪಷ್ಟವಾಗಿ, this is the word of the Lord. ಇದು ದೇವರ ಮಾತು, ಇದು ದೇವರ ವಾಕ್ಯ, ನಮ್ಮ ವಾಕ್ಯಗಳಲ್ಲ. ಯಾವ ಸ್ಥಿತಿ ಬಿದ್ದು ಹೋಗಿದ್ವೋ, ಒಡೆದು ಹೋಗಿತ್ತೋ, ನಾವು ಏನಿಲ್ಲದವರಾಗಿದ್ರೋ, ಇಂಥವ್ರಿಗೆ ದೇವರು ವಾಗ್ದಾನ ಹೇಳ್ತಾ ಇದ್ದಾನೆ, ಇನ್ ಯು ಟ್ರಸ್ಟ್ ಇನ್ ಮೀ, ನನ್ನ ನಂಬಿಕೆ ಇಡುವಾಗ, ನನ್ನ ನಿರೀಕ್ಷೆ ಇಡುವಾಗ ನಿನ್ನನ್ನು ಉನ್ನತ ಸ್ಥಿತಿಗೆ ನಡೆಸ್ತೀನಿ. ದ ಗುಡ್ ಡೇಸ್ ಆರ್ ಕಮಿಂಗ್. ಗುಡ್ ಡೇಸ್ ಆರ್ ಅಹೆಡ್. ಕರ್ತನಲ್ಲಿ ಪ್ರಿಯರೇ, ಒಳ್ಳೆಯ ದಿನಗಳು ಮುಂದೆ ಬರಲಿಕ್ಕಿದೆ. ನಿರೀಕ್ಷಿಸಿರಿ, ನಂಬಿರಿ, ದೇವರು ಅದ್ಭುತ ಮಾಡಲಿದ್ದಾನೆ. ದೇವರ ನಾಮಕ್ಕೆ ನಿತ್ಯವೂ ಸ್ತೋತ್ರ ಹೇಳೋಣ. ಆತನಿಗೋಸ್ಕರವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನೆ, ನಿನ್ನ ಕೃಪಾಶೀರ್ವಾದಗಳಿಗಾಗಿ ಸ್ತೋತ್ರ, ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳು ನಮ್ಮನ್ನು ಬಲಪಡಿಸಿ ಸ್ವಾಮಿ. ಅನೇಕರು ಸೋತು ಹೋದಂಥ ಸ್ಥಿತಿಯಲ್ಲಿದ್ದೇವೆ. ಅನ್ಯಾಯವಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಅನ್ಯಾಯವಾಗಿ ದಬ್ಬಾಳಿಕೆ ಒಳಗಾಗಿದ್ದೇವೆ. ಅನ್ಯಾಯವಾಗಿ ನಮ್ಮಿಂದ ಕಷ್ಟಕೊಳ್ಳಲ್ಪಟ್ಟಿದೆ. ಆದರೆ ನೀನು ನಮಗೆ ಕೊಡುವಾಗ ಯಾರು ಕಿತ್ತುಕೊಳ್ಳಲಾರು, ಅದು ನಂಬಿಕೆ ಇದೆ. ನೀನು ನಮ್ಮನ್ನು ಒಂದು ಉನ್ನತ ಪದವಿಗೆ ಏರಿಸುವಾಗ ಯಾರೂ ಸಹ ತಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಂಬಿದ್ದೇವೆ. ಒಳ್ಳೆಯ ದಿನಗಳು ನಮಗೋಸ್ಕರವಾಗಿ ನೀನು ಕೊಡುತ್ತೆ. ನಿನ್ನ ಚಿತ್ತಕ್ಕೆ ನಾವು ಒಪ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ದೀನ ಭಾವದಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆ. ದೇವರು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಹೇಳೋಣ. ಮುಂದಿನ ದಿವಸಗಳು ನಮಗೆ ಶುಭವಾಗಿರುತ್ತದೆ ಎಂಬ ವಾಕ್ಯವನ್ನು ಕೇಳಿದ್ದೇವೆ. ಮುಂದಿನ ದಿವಸಗಳು ಆಶೀರ್ವಾದಗಳಿಂದ ನಮಗೆ ತುಂಬಿರಲಿ. ದೇವರು ಖಂಡಿತವಾಗಿ ನಿಮ್ಮ ದಿನಗಳು, ಮುಂದಿನ ದಿನಗಳನ್ನು ಅದ್ಭುತಕರವಾಗಿ ಆಶೀರ್ವಾದವಾಗಿ ನಡೆಸುವಂತವನಾಗಿದ್ದಾನೆ. ನಂಬುತ್ತಾ ದೇವರು ಹಿಂಬಾಲಿಸೋಣ. ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವ ಎಂಬಂತ ಗೀತೆಯನ್ನು ಹಾಡಿಕೊಳ್ಳೋಣ. ನಂಬಿ
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕಾದ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಗತ್ಯದ ಆಹಾರವನ್ನು ದಯಪಾಲಿಸು. ವಿಗತ ಮಾಡಿದ ಶಾಸ್ತ್ರಗಳನ್ನು ತಪ್ಪನ್ನು ಕ್ಷಮಿಸು. ಸೋದರಿಗೆ ಸೇರಿಸದೆ ರಾಜ್ಯವು ಬಲವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪಾರವಾದ ಕೃಪೆ, ತಂದೆ ದೇವರ ಅದ್ಭುತವಾದಂತ ನಿಶ್ಚಲವಾದಂತ ಪ್ರೀತಿ, ನಮ್ಮ ಮಧ್ಯದಲ್ಲಿ ಯಾವಾಗಲೂ ಇದ್ದು ನಮ್ಮನ್ನು ಬಲಪಡಿಸುವಂತ ಪವಿತ್ರಾತ್ಮನ ಆಯ್ಕೆ ಅನ್ಯೋನ್ಯದ ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರ ಉಂಟಾಗಲಿ. ಆಮೆನ್. ಉನ್ನತ ದೇವರು ನೀನೇ, ಅರ್ಜುನ ಬಾಲಕ ನೀನೇ, ಮುಳುಗಾಡಿದರು ನಿನ್ನಾಯ ನುಡಿಗಳು ನಿನ್ನ ನಾಡಿಯದು ಎಂದು ಪರಮೋನ್ನತದಲ್ಲಿರುವರು ನೀನೇ, ಸರ್ವ ಸೃಷ್ಟಿಯ ಪಾಲಕ ನೀನೇ. ಭೂಲೋಕಗಳಿದರು ನಿನ್ನಾಯ ನುಡಿಗಳು ನಿನ್ನ ನಾಡಿಯದು ಎಂದು. ಕರ್ತನಲ್ಲಿ ಪ್ರಿಯರೇ, ಇವತ್ತು ಕೊಟ್ಟಂತ ಈ ಒಂದು ಸಮಯ ಕೊಟ್ಟಂತ ದೇವರಿಗೆ ಸ್ತೋತ್ರವಾಗಲಿ. ಆರಾಧನೆಯಲ್ಲಿ ನಮಗೆ ಬೇಕಾದಂತ ಆತ್ಮದ ಬಲವನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ನೀವು ಆರಾಧನೆ ಮಾಡಿದ್ದಕ್ಕಾಗಿ ನಿಮಗೆ ಎಲ್ಲರಿಗೂ ವಂದನೆಗಳು. ಪ್ರಾರ್ಥನಾ ಮಂದಿರಕ್ಕಾಗಿ ನನ್ನ ವಂದನೆ ಹಾಗೂ ಗ್ಲಾಡ್ಸನ್ ಕುಂದರ್ ಅವರ ಕುಟುಂಬಕ್ಕೆ ನನ್ನ ವಂದನೆಗಳು ಹೇಳ್ತೇನೆ. ಮತ್ತು ಹೆಪ್ಸಿಬಾ ಮತ್ತು ಉದಯ್ ಅವರಿಗೋಸ್ಕರವಾಗಿ ಆರಾಧನೆ ನಡೆಸಿದ್ದಕ್ಕೋಸ್ಕರವಾಗಿ ಅವರನ್ನು ವಂದಿಸ್ತೇನೆ. ಹಾಗೂ ವಿಶೇಷವಾಗಿ ಮಾರ್ಟಿನ್ಗೋಸ್ಕರವಾಗಿ ನನ್ನ ತುಂಬು ಹೃದಯದ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.